ಬೆಂಗಳೂರಲ್ಲಿ ಕೇವಲ 3ನೇ ಕ್ಲಾಸ್ ಹುಡುಗಿ ಹಾರ್ಟ್ ಅಟ್ಯಾಕ್ ಆಗಿ ತೀರೋಗಿದೆ ಅನ್ನುವಂತ ವಿಷಯವನ್ನ ನೀವೆಲ್ಲರೂ ಸಹಿತ ನ್ಯೂಸ್ ಅಲ್ಲಿ ನೋಡಿರ್ತೀರಾ. ಈ ರೀತಿ ಸಣ್ಣ ಸಣ್ಣ ಮಕ್ಕಳಿಗೆಲ್ಲ ಹಾರ್ಟ್ ಅಟ್ಯಾಕ್ ಆಗ್ಲಿಕ್ಕೆ ಕಾರಣನೇ ಅವರ ತಂದೆ ತಾಯಿ. ಹೌದು, ನೀವೇನಾದ್ರೂ ಮಕ್ಕಳಿಗೆ ಅವ್ರೇನಾದ್ರೂ ಕೇಳಿದ್ರು ಅಂತ ತಿಂಡಿ ತಿನಿಸುಗಳು ಸ್ನಾಕ್ಸ್ ಎಲ್ಲ ಕೊಡಿಸ್ತಾ ಇರ್ತೀರಾ. ನೀವು ಯಾವುದೇ ತಿಂಡಿ ತಿನಿಸುಗಳನ್ನ ನಿಮ್ಮ ಮಕ್ಕಳಿಗೆ ಕೊಡಿಸೋದಕ್ಕಿಂತ ಮುಂಚೆ ಮೊದಲನೇದಾಗಿ ನೀವು ಅದರ ನ್ಯೂಟ್ರಿಷನ್ ವ್ಯಾಲ್ಯೂನ ಚೆಕ್ ಮಾಡಬೇಕು. ಯಾವ ತಿಂಡಿಗಳ ಹಿಂದೆ ಸ್ಯಾಚುರೇಟೆಡ್ ಫ್ಯಾಟ್ ನ ವ್ಯಾಲ್ಯೂ 10% ಗಿಂತ ಜಾಸ್ತಿ ಇರುತ್ತೆ, ಯಾವುದೇ ಕಾರಣಕ್ಕೂ ನೀವು ಆ ತಿಂಡಿಗಳನ್ನ ಅವರಿಗೆ ಕೊಡಬಾರ್ದು. ಇನ್ನೊಂದ್ಸಲ ಕೇಳ್ಕೊಳ್ಳಿ, ಸ್ಯಾಚುರೇಟೆಡ್ ಫ್ಯಾಟ್ ನ ವ್ಯಾಲ್ಯೂ 10% ಗಿಂತ ಜಾಸ್ತಿ ಇದ್ರೆ ಯಾವುದೇ ಕಾರಣಕ್ಕೂ ಆ ತಿಂಡಿಗಳನ್ನ ನಿಮ್ಮ ಮಕ್ಕಳಿಗೆ ಕೊಡಬೇಡಿ. ಮತ್ತೆ ಟ್ರಾನ್ಸ್ ಫ್ಯಾಟ್ ನ ವ್ಯಾಲ್ಯೂ ಅಲ್ಲಿ ಬರ್ದಿರುತ್ತೆ ಟ್ರಾನ್ಸ್ ಫ್ಯಾಟ್ ಅಂತ. ಆ ಟ್ರಾನ್ಸ್ ಫ್ಯಾಟ್ ನ ವ್ಯಾಲ್ಯೂ ಯಾವುದೇ ಕಾರಣಕ್ಕೂ 1% ಇರಬಾರ್ದು. ಆ ಟ್ರಾನ್ಸ್ ಫ್ಯಾಟ್ ನ ವ್ಯಾಲ್ಯೂ 0 ಇದ್ರೆ ಮಾತ್ರ ನಿಮ್ಮ ಮಕ್ಕಳಿಗೆ ಕೊಡಿ. ಏನಾದ್ರು ಇದಕ್ಕಿಂತ ಜಾಸ್ತಿ ಇದ್ರೆ ಯಾವುದೇ ಕಾರಣಕ್ಕೂ ನಿಮ್ಮ ಮಕ್ಕಳಿಗೆ ಕೊಡಬೇಡಿ. ಇದರಿಂದ ಅವರ ಬ್ಯಾಡ್ ಕೊಲೆಸ್ಟ್ರಾಲ್ ಲೆವೆಲ್ ಜಾಸ್ತಿ ಆಗುತ್ತೆ. ಇದರಿಂದ ಅವರಿಗೆ ಹಾರ್ಟ್ ಅಟ್ಯಾಕ್ ಆಗುವಂತ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಈ ವಿಷಯ ಆಲ್ಮೋಸ್ಟ್ ಯಾರಿಗೂ ಸಹಿತ ಗೊತ್ತಿರೋದಿಲ್ಲ. ದಯಮಾಡಿ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ಈ ವಿಡಿಯೋನ ಪ್ರತಿಯೊಬ್ಬರಿಗೂ ತಲುಪಿಸುವಂತದ್ದು ನಿಮ್ಮ ಜವಾಬ್ದಾರಿ. ಇಂಥದ ಇನ್ಫಾರ್ಮೇಟಿವ್ ಕಂಟೆಂಟ್ಗೋಸ್ಕರ ನನ್ನ ಈ ಪೇಜ್ ಅನ್ನು ಫಾಲೋ ಮಾಡಿ. ಅಲ್ಲಿವರೆಗೆ ನಮಸ್ಕಾರ, ಜೈ ಹಿಂದ್.